ಅಲ್ಲ, ಈಗ CBIನವರಿಗೆ ಬ್ಯಾಂಕಿನಿಂದ ಪತ್ರ ಬರೆದಿದ್ರು. ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ, ಬ್ಯಾಂಕ್ ಫ್ರಾಡ್ಗಳು 3 ಕೋಟಿ ಮೇಲೆ ಆಗಿದ್ದರೆ ಅದನ್ನು ಸುಮೋಟೋ CBI ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ. ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, CBIಗೆ ಪತ್ರ ಬರೆದಿದ್ದಾರೆ, ಆ ಆಧಾರದ ಮೇಲೆ ಅವರು CBI ತಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ. ಅವರು ನಮ್ಮ ಇಲಾಖೆಯ ಅಂದರೆ ಏನು ಟ್ರೈಬಲ್ ವೆಲ್ಫೇರ್ ಇಲಾಖೆ ಏನಿದೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಇದೆ. ಇವೆಲ್ಲಗಳನ್ನು ಕೂಡ ಸರ್ಕಾರದ ಇಲಾಖೆಗಳಿಗೆ CBI ತನಿಖೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ, ಅವ್ರು ಪತ್ರ ಬರೀಬೇಕಾಗುತ್ತೆ. ಪತ್ರ ಬರೆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಅದರಿಂದ ಈಗ ಸರ್ಕಾರ ಅಂದರೆ ಈಗ ಕ್ಯಾಬಿನೆಟ್ಟು ಇಲ್ಲ, ಈಗ ನಾವು ಮೀಟ್ ಮಾಡೋ ಹಾಗಿಲ್ಲ. MCC ಮುಗಿದ ಮೇಲೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ತೀರ್ಮಾನವನ್ನು ತಗೊಳ್ತಾರೆ. ಸಚಿವರಿಗೆ CBI ನೋಟಿಸ್ ಕೊಟ್ಟರೆ ಇನ್ನಷ್ಟು ಮುಜುಗರ ಆಗಲ್ವಾ ಸರ್ ಸರ್ಕಾರಕ್ಕೆ ಅಂತ? ಅವಾಗ ಇನ್ನಷ್ಟು ಒತ್ತಡ ಬರಲ್ವಾ ರಾಜೀನಾಮೆ ಪಡೆಯೋದಕ್ಕೆ? ಅಲ್ಲ, ನಾವು ಈಗ ಅವ್ರ ಪತ್ರ ಸಚಿವರಿಗೆ ಬರೆಯೋದಕ್ಕಿಂತ ಸರ್ಕಾರಕ್ಕೆ ಬರೀತಾರೆ. ನೋಟಿಸ್ ಕೊಟ್ಟರೆ ಸರ್ಕಾರಕ್ಕೆ ಬರೀತಾರೆ. ಮೊದಲು ಸರ್ಕಾರಕ್ಕೆ ಬರೆದ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಸರ್, ಇದರಲ್ಲಿ ಸಚಿವರ ಕೈವಾಡ ಇಲ್ಲ ಅನ್ನೋದಾದ್ರೆ ಸಚಿವರು ಯಾಕೆ ಸುಳ್ಳು ಹೇಳ್ಬೇಕು ಸರ್? ಯಾಕಂದ್ರೆ ನಿಗಮಕ್ಕೆ ಒಂದು 26 ಕೋಟಿ ವಾಪಸ್ ಬಂದಿದೆ ಅಂತ ಅಂದ್ರು, 46 ಕೋಟಿ ವಾಪಸ್ ಬಂದಿದೆ ಅಂದ್ರು. ಆದ್ರೆ ಈಗಲೂ ಫ್ಯಾಕ್ಟ್ ಇರೋದು ಬರೀ 5 ಕೋಟಿ ರೂಪಾಯಿ ಮಾತ್ರ ನಿಗಮಕ್ಕೆ ವಾಪಸ್ ಬಂದಿದೆ. ಅಲ್ಲ, ನನಗೆ ಗೊತ್ತಿದ್ದಂಗೆ ಅವ್ರ ಹೇಳಿಕೆ ಎಲ್ಲೂ ನೋಡಲಿಲ್ಲ ನಾನು. ಬೇರೆಯವರು ಹೇಳಿಕೆಗಳನ್ನು ನೋಡಿದ್ದೇನೆ. ನನಗೆ ಗಮನದಲ್ಲಿಲ್ಲ ಅದು. ಅವರು ಒಂದು ವೇಳೆ ವಾಪಸ್ ಬಂದಿದ್ರೆ ಅದನ್ನು ಕೂಡ ಎಲ್ಲ ಗಮನಿಸಬೇಕಾಗತ್ತಲ್ಲ, CBIನವರು ಗಮನಿಸ್ತಾರೆ. ಯಾಕೆಂದರೆ ಬ್ಯಾಂಕಿನ ವಿಷಯ, ಬ್ಯಾಂಕ್ ಬರೋದು ಹೋಗೋದು ಎಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಅದನ್ನು ಅವರು ಗಮನಿಸ್ತಾರೆ. ಒಂದು ವೇಳೆ ಸಚಿವರನ್ನು ಕೂಡ ಕರೆದು ತನಿಖೆ ಮಾಡಬೇಕು ಅಂತೇಳಿ CBIನವರಿಗೆ ಅನಿಸಿದರೆ ಮಾಡ್ಬೋದು, ಅದು ಗೊತ್ತಿಲ್ಲ ನನಗೆ. ಅದು ಅವರ ಮ್ಯಾಂಡೇಟ್ ಏನಿದೆ ಗೊತ್ತಿಲ್ಲ. ಅದೇ ಯಾರೋ ಹುಡುಗ ಆ ರೀತಿ ಹೇಳ್ದ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿ ಅವನಿಗೆ ಕೇಸ್ ಬುಕ್ ಮಾಡಿದ್ದಾರೆ. ಯಾರೋ ಹುಡುಗ ಆ ರೀತಿ ಒಬ್ಬ ಹುಡುಗ ಆ ರೀತಿ ಹೇಳ್ಕೊಂಡು ಓಡಿದ್ದಾನೆ. ಅದನ್ನು ಅವನ್ನ ಹಿಡ್ಕೊಂಡು ಬಂದ ಅವನ ಮೇಲೆ ಕೇಸ್ ಹಾಕಿದ್ದಾರೆ. ಮುಂದೆ ಅದನ್ನು ನೋಡೋಣ, ಅವನು ಏನೋ ಜೂನಲ್ಲಿ ಇದ್ದಾನ ಅಥವಾ ದೊಡ್ಡವನಿದ್ದಾನ ಗೊತ್ತಿಲ್ಲ. ಅದು ಅದೇ ಇಲ್ಲಿ ತನಕ ಬರೀ ಪ್ರೆಸ್ಸಿಗೆ ಹೇಳ್ತಾ ಇದ್ರು. ಈಗ ಅದನ್ನು ರಾಜ್ಯ ಇದಕ್ಕೆ ತಗೊಂಡು ಹೊರಟಿದ್ದಾರೆ. ಆಗ್ಬೋದು. ಅವರ ಅನಿಸಿಕೆಗಳಿಗೆ ನಾವೇನು ವಿರೋಧ ಹೇಳೋದಿಲ್ಲ. ಅಲ್ಲ, ಅದು ಅಗತ್ಯ ಬಂದರೆ ವಹಿಸ್ಕೊಡ್ಬೇಕಾಗತ್ತೆ. ಅದನ್ನು ನೋಡೋಣ ನಾವು. ಈಗ ನಮಗೆ ಅವ್ರ ಪತ್ರ ಬರೀಬೇಕಲ್ಲ, ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ಪತ್ರ ಬರೀಬೇಕಾಗುತ್ತೆ. 2 ಇಲಾಖೆಗಳು ಸಂಬಂಧ ಬರುತ್ತೆ. ಆ 2 ಇಲಾಖೆಗಳನ್ನು ನಾವು ಅವರಿಗೆ ತನಿಖೆ ಮಾಡಿ ಅಂತ ಹೇಳೋದಕ್ಕೆ ಮೊದಲು ಅದರ ಸಾಧಕ ಬಾಧಕಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ಸರ್ಕಾರದ ಪರ್ಮಿಷನ್ ಇಲ್ಲದೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳ ವಿರುದ್ಧ FIR ಹೆಂಗೆ ದಾಖಲಿಸಿಕೊಂಡಿದ್ದಾರೆ? ಇಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬ್ಯಾಂಕ್ನವರು ಕೊಟ್ಟಿದ್ದಾರೆ. ನಾವೇನು ಬರೆದಿಲ್ಲ, ಸರ್ಕಾರ ಬರೆದಿಲ್ಲ, ಇಲಾಖೆ ಬರೆದಿಲ್ಲ, ಸರ್ಕಾರ ಬರೆದಿಲ್ಲ, ಅಥವಾ ಅವರು ಸುಮೋಟೋ ತೊಗೊಂಡಿಲ್ಲ. ಬ್ಯಾಂಕ್ನವರು ಹೇಳಿದರೆ ಬ್ಯಾಂಕ್ನಲ್ಲಿ ನಿಯಮ ಇದೆ, 3 ಕೋಟಿ ಮೇಲೆ ಫ್ರಾಡ್ ಆದರೆ CBI ಬರ್ಬೋದು ಅಂತ ನಿಯಮ ಇದೆ, ಅದಕ್ಕೆ ಬಂದಿದ್ದಾರೆ. ಗ್ಯಾರಂಟಿಗಳ ಪ್ರಶ್ನೆ ಎದ್ದಿದೆ. ಈಗ ಇಷ್ಟು ಗ್ಯಾರಂಟಿ ಕೊಟ್ಟು ಆಶ್ವಾಸನೆ ಕೊಟ್ಟಿದ್ದೆಲ್ಲವೂ ಸಮರ್ಪಕವಾಗಿ ಈಡೇರಿದ್ರು ಕೂಡ ಜನ ಕೈ ಹಿಡಿಲಿಲ್ಲ. ಇಲ್ಲ, ನೋಡಿ, ಗ್ಯಾರಂಟಿಗಳ ಉದ್ದೇಶ ಏನು ಅನ್ನೋದನ್ನು ನಾವು ಮೂಲತಃ ನೋಡಬೇಕಾಗತ್ತೆ. ಗ್ಯಾರಂಟಿಗಳ ಉದ್ದೇಶ ನಾವು ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆನೇ ಏನು ಯೋಚನೆ ಮಾಡಿದ್ದೋ ಮತ್ತು ಸರ್ಕಾರ ಬಂದ ಮೇಲೆ ಏನು ಯೋಚನೆ ಮಾಡಿದ್ದು ಅಂತ ಹೇಳಿದರೆ, ಬಡತನ ನಿರ್ಮೂಲನೆ ಆಗಬೇಕು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಇದರಿಂದ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ವಿನಃ ನಾವು ಬೇರೆ ಬೇರೆ
ರಾಜಕೀಯದ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಇರ್ಬೋದು, ಆದ್ರೆ ಫಾಲೋಔಟ್ ಒಂದಿಷ್ಟು ರಾಜಕೀಯ ದಿಂದ ಅನುಕೂಲ ಆಗಿರ್ಬೋದು ಅಥವಾ ಆಗ್ಬೋದು. ಆದರೆ ನಮ್ಮ ಉದ್ದೇಶ ಇರೋದು ಬಡತನ ನಿರ್ಮೂಲನೆ ಮಾಡಬೇಕು, ಗ್ರಾಮೀಣ ಭಾಗದಲ್ಲಿ ಕೆಲಸ ಕೊಡಬೇಕು ಅವರಿಗೆ ಅಂಥೇಳಿ ಅವರಿಗೆಲ್ಲ ನಾವು ಆ ಯೋಚನೆ ಇಟ್ಕೊಂಡು ಮಾಡಿದ್ದೇವಿನ ಬೇರೆ ಇಲ್ಲ. ಅದರಿಂದ ಅದು ಮುಂದುವರಿಸ್ತೇವೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.